ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂತಂದರೆ ಹಾಸನ ಜಿಲ್ಲೆ ಹಾಸನ ತಾಲೂಕು ದುದ್ದ ಹೋಬಳಿಯ ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾಸಿಕ ಸಂತೆಯನ್ನು ಹಮ್ಮಿಕೊಂಡಿದ್ದರು. ಮಾಸಿಕ ಸಂತೆ ಜೊತೆಗೆ ಮಹಿಳಾ ದಿನಾಚರಣೆಯನ್ನು ಕೂಡ ಹಮ್ಮಿಕೊಂಡಿದ್ದರು. ಹಾಗಾಗಿ ಮೊದಲನೆಯದಾಗಿ ಟೇಪ್ ಕಟಿಂಗ್ ಇತ್ತು. ಬಂದ ಮುಖ್ಯ ಅತಿಥಿಗಳಿಂದ ಟೇಪ್ ಕಟಿಂಗ್ನ ಮಾಡಿಸಿದ್ರು. ಮತ್ತು ಈಗ ನಿಟ್ಟೂರಿನಲ್ಲಿ ಎಷ್ಟು ಸಂಘಗಳಿವೆ ಅಲ್ಲಿ ಅವ್ರಿಗೆಲ್ಲರಿಗೂ ಸಂಘದಲ್ಲಿರುವಂತಹ ಸದಸ್ಯರಿಗೆ ಅಲ್ಲಿಗೆ ಬರೋಕ್ಕೆ ಹೇಳಿದರು. ಯಾಕೆ ಅಂದರೆ ಇವತ್ತು ಮಹಿಳಾ ದಿನಾಚರಣೆ ಇರೋದರಿಂದ ಮಹಿಳಾ ದಿನಾಚರಣೆಗೆ ಸ್ವಲ್ಪ ಜನ ಜಾಸ್ತಿ ಇರಲೇಬೇಕಲ್ವ. ಮತ್ತು ಮಾಸಿಕ ಸಂತೆಯೂ ಇತ್ತಲ್ಲ, ಹಾಗಾಗಿ ಪ್ರತಿಯೊಬ್ಬರೂ ಬರೋಕ್ಕೆ ಹೇಳಿದರು. ಆದಷ್ಟು ತುಂಬ ಜನನೇ ಸೇರಿದರು. ಟೇಪ್ ಕಟಿಂಗ್ ಆದಮೇಲೆ ಮುಖ್ಯ ಅತಿಥಿಗಳು ಎಲ್ಲರೂ ಮತ್ತು ಬಂದಿರುವಂತಹ ಲೇಡೀಸು ಜೆಂಟ್ಸು ಪ್ರತಿಯೊಬ್ಬರೂ ಒಳಗಡೆ ಬಂದರು. ಅದಾದಮೇಲೆ ಉದ್ಘಾಟನಾ ಕಾರ್ಯಕ್ರಮವಾಗಿ ಗಿಡಕ್ಕೆ ನೀರೆರೆಯೋದು ಅಂತ ಮಾಡಿದ್ರು. ಮೊದಲಿಗೆ ಅಲ್ಲಿ ಬಂದಿದ್ದಂಥ ಮುಖ್ಯ ಅತಿಥಿಗಳ ಕೈಲಿ ಗಿಡಕ್ಕೆ ನೀರೆರೆಸಿದ್ರು. ಅದಾದಮೇಲೆ ಮಾಸಿಕ ಸಂತೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದನೂ, ಅಂದರೆ ಯಾವ್ಯಾವ ಗ್ರಾಮ ಪಂಚಾಯಿತಿಗೆ ಹೇಳಿರ್ತಾರೆ ಅಲ್ಲಿಂದ ಇಬ್ಬಿಬ್ಬರು, ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ಇಬ್ಬಿಬ್ಬರು ಬಂದು ಅಲ್ಲಿ ಅಂಗಡಿಗಳನ್ನು ಹಾಕಬೇಕು ಅಂತ. ಇದರ ಉದ್ದೇಶ ಏನು ಅಂತಂದರೆ, ಅವರು ಸ್ವಂತ ತಯಾರಿಕೆನ ಮಾಡಿಕೊಂಡು, ಅಂದರೆ ಅವ್ರ ಮನೆಯಲ್ಲಿ ಏನೇನಾದರೂ ಹೋಮ್ ಮೇಡು, ಇವಾಗ ಚಟ್ನಿ ಪುಡಿ ಆಗ್ಬೋದು, ಒಂದು ಹಪ್ಪಳ ಆಗ್ಬೋದು, ಉಪ್ಪಿನಕಾಯಿ ಆಗ್ಬೋದು, ಪ್ರತಿಯೊಂದೂ ಅವರು ಸ್ವಯೋದ್ಯೋಗ, ಅವರು ಒಂದು ಸ್ವಲ್ಪ ಮುಂದೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸುಮಾರು ಒಂದೊಂದು ಪಂಚಾಯಿತಿಯಿಂದನೂ ಇಬ್ಬಿಬ್ಬರು ಬಂದಿದ್ದರು. ಸೀಗೆ ಪಂಚಾಯಿತಿಯಿಂದ ಹಿಡಿದು ಮತ್ತು ನಿಟ್ಟೂರು ಪಂಚಾಯಿತಿ, ಗುರೂರು ಪಂಚಾಯಿತಿ, ಎಲ್ಲ ಪಂಚಾಯಿತಿಗಳು ಬಂದಿದ್ದರು. ಮತ್ತು ಇವರೆಲ್ಲ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅದನ್ನು ಸಮೇತ ಹಾಕ್ಬೋದು ಅಂತ ಹೇಳಿದ ಕಾರಣ ಅವರು ಬಟ್ಟೆ ಮಾರೋರಿದ್ದರೆ ಬಟ್ಟೆ ತಂದಿದ್ದರು. ಮತ್ತು ಇವರು ಹಪ್ಳ, ಉಪ್ಪಿನಕಾಯಿ, ಮತ್ತು ಬೇಸಿಗೆ ಅಲ್ವಾ, ಹಂಗಾಗಿ ಕಲ್ಲಂಗಡಿ ಹಣ್ಣು ಪ್ರತಿಯೊಂದೂ ತಂದಿದ್ದರು. ಇವರು ಬಟ್ಟೆಗಳನ್ನು ತಂದಿದ್ದರು ಪ್ರತಿಯೊಬ್ಬರೂ. ಮತ್ತು ತುಂಬ ಚೆನ್ನಾಗಿ ಮಾಡಿದರು ಈ ಸರಿ ಸಂತೆನ. ಎಲ್ಲರೂ ಅಂಗಡಿಗಳನ್ನ ಚೆನ್ನಾಗೇ ಹಾಕಿದರು. ಸೊಪ್ಪಿನ ತರಕಾರಿ ಮತ್ತು ಮಜ್ಜಿಗೆ ಬೇಸಿಗೆಗೆ ಯೂಸ್ ಆಗುತ್ತೆ ಅಂತ. ಮತ್ತು ಮೆಣಸಿನ್ಕಾಯಿ ಇವ್ರು ಮಾರ್ತಾಯಿದ್ದಿದ್ದು. ಇವರು ಸಂಡಿಗೆ ಮತ್ತು ಪಾಪ್ಕಾರ್ನು, ಮತ್ತು ಇವರು ಸೌತೆಕಾಯಿ ಸ್ಲೈಸ್ ಮಾಡಿಕೊಡೋದು ಆ ಥರ ಮಾಡಿದರು. ಇವರು ರೆಡಿಮೇಡ್ ಬ್ಲೌಸು, ಇವರು ನಿಟ್ಟೂರು ಪಂಚಾಯಿತಿಯವರು ಬ್ಲೌಸಸ್ಸು, ಮತ್ತು ಇವರು ಚರ್ಮುರಿ, ಹೀಗೆ ಪ್ರತಿಯೊಬ್ಬರು ಒಂದೊಂದನ್ನು ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅದಾದಮೇಲೆ ಸಂತೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅವರು ಫಸ್ಟು ಮಾತಾಡಾದಮೇಲೆ ಸಂತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಅದಾದಮೇಲೆ ಒಳಗಡೆ ಮಹಿಳಾ ದಿನಾಚರಣೆ ಪ್ರಯುಕ್ತ ಕೇಕ್ ಕಟಿಂಗ್ ಕಾರ್ಯಕ್ರಮ ಇತ್ತು. ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಸ್ವಸಹಾಯ ಸಂಘಗಳ ಗುಂಪಿನಿಂದ ಏನೇನು ಹೆಲ್ಪ್ ಆಗಿದೆ ಎಲ್ಲರಿಗೂ, ಯಾವ್ಯಾವ ರೀತಿ ಹೆಲ್ಪ್ ಆಗಿದೆ ಅನ್ನೋದನ್ನು ವಿಚಾರ ಮಾಡೋದ್ರ ಬಗ್ಗೆ ಎಲ್ಲ ಲೇಡೀಸು ಅಲ್ಲೇ ಕೂತಿದ್ರು. ಅದಾದಮೇಲೆ ಪ್ರತಿಯೊಂದು ಏನೇನು ಅದರಿಂದ ಇಂಪ್ರೂವ್ ಆಗಿದೆ, ನಮಗೇನು ಸವಲತ್ತು ಸಿಕ್ಕಿದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಮೊದಲಿಗೆ CIF ಬಿಡುಗಡೆಯಾಗಿರುವ ಮೊತ್ತ 10,80,000 ಸಿಕ್ಕಿದೆ. ಹಾಗೆಯೇ ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಇರುವಂಥ SHGಗಳು 62 ಜನ ಇದ್ದಾರೆ. ಬ್ಯಾಂಕಿನಿಂದ ಬಂದ ಬಡ್ಡಿ ಈ ವರ್ಷದಲ್ಲಿ 94,057 ರೂಪಾಯಿ ಬಂದಿದೆ. CIFನಲ್ಲಿ ಮೇಲಿನ ಸ್ವಸಹಾಯ ಸಂಘದಿಂದ ಬಂದಿರುವಂಥ ಬಡ್ಡಿ 10,80,000 ಬಂದಿರುತ್ತೆ. ಅದಾದಮೇಲೆ CIF ರೊಟೇಷನ್ನು ಒಂದು ವರ್ಷದಲ್ಲಿ ನಿಟ್ಟೂರು ಪಂಚಾಯಿತಿಯಿಂದ ಆಗಿರೋದು 1,04,220,000 ರೂಪಾಯಿ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದರಿಂದ ಇನ್ಫಾರ್ಮೇಷನ್ ಏನು ಸಿಗುತ್ತೆ ಅಂತಂದರೆ, ಇವಾಗ ಮೊದಲಿಗೆ ನಮಗೆ ಸಾಲ ಸೌಲಭ್ಯ 50,000 ಮಾತ್ರ ಮಾಡಿಕೊಡ್ತಾಯಿದ್ರು. ಇದರಿಂದ ಒಂದು ಹಸು ಸಾಕಾಣಿಕೆಗಾಗಲಿ ಏನಾದರೂ ಒಂದು ಅವರು ತರಬೇತಿಗಾಗಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೊಳ್ಳೋ ಥರ. ಇವಾಗ ಏನಪ್ಪ ಅಂತಂದರೆ, ನೀವು ಬ್ಯಾಂಕಲ್ಲಿ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಅಪ್ಡೇಟ್ ಮಾಡಿಸ್ಕೊಂಡು ಮುಂದೆ ಇದು ಮಾಡಿಕೊಂಡ್ರೆ ನಿಮಗೆ 1,50,000 ಸಾಲ ಸೌಲಭ್ಯ ಸಿಗುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ನ ನೀಡ್ತಾಯಿದ್ರು. ಮತ್ತು ಸಾಲ ಸೌಲಭ್ಯದಿಂದ ಏನು ಯೂಸು ಅಂದರೆ, ಇವಾಗ ಬೇರೆ ಕಡೆ ನಾವು ಹೋಗಿ 3 ರೂಪಾಯಿ ಬಡ್ಡಿ, 4 ರೂಪಾಯಿ ಬಡ್ಡಿ, ಇಲ್ಲ 2 ರೂಪಾಯಿ ಬಡ್ಡಿಗೆಲ್ಲ ತೊಗೊಂಡು ಸುಮ್ಮನೆ ಕಟ್ಟೋಕ್ಕಾಗಲ್ಲ ಅಂತ ಎಷ್ಟೋ ಜನ ಇವಾಗ ಕೇಸ್ಗಳೆಲ್ಲ ನೋಡ್ತಾ ಇದ್ದಾರೆ. ಹಾಗಾಗಿ ಅದ್ರ ಬದಲು ಈ ಸ್ವಸಹಾಯ ಸಂಘದ್ದಾದರೆ ನಮಗೂ ಅನುಕೂಲ, ಅಂದರೆ ಅವರಿಗೂ ಅನುಕೂಲ. ಏನಕ್ಕೆ ಅಂದರೆ, ಇವಾಗ ಬಡ್ಡಿ ತಿಂಗಳ ಕಡಿಮೆ ಆಗ್ತಾ ಹೋಗುತ್ತೆ. ನಮಗೆ ನಾವು ಎಷ್ಟು ತೊಗೊಂಡಿರ್ತೀವಿ 1 ರೂಪಾಯಿ ಬಡ್ಡಿ ಹಾಕಿದ್ರೂ ತಿಂಗಳ ಇಷ್ಟಿಷ್ಟು ಅಂತ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಜನರಿಗೂ ತುಂಬ ಸುಲಭ ಆಗುತ್ತೆ, ಕಟ್ಟೋಕ್ಕೂ ಸುಲಭ ಆಗುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ಅವರು ಇನ್ನೊಂದು ಬೇರೆ ಸಾಲ ಸೌಲಭ್ಯನ ಇದರಿಂದ ಮಾಡ್ಕೊತಾರೆ. ಎಷ್ಟೋ ಜನ ಇದರಿಂದ ಮುಂದುವರೆದಿದ್ದಾರೆ, ಅಂಗಡಿ ಮಳಿಗೆಗಳನ್ನ ಮಾಡ್ಕೊಂಡಿದ್ದಾರೆ, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಲೇಡೀಸ್ಗೆಲ್ಲ ತಿಳಿಸಿ ಹೇಳ್ತಾಯಿದ್ರು. ಅದನ್ನು ಕೇಳಿಕೊಂಡು ನೆಕ್ಸ್ಟ್ ಯಾರಾದರೂ ನೀವೇನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಾದರೆ ನೀವು ಇದರಲ್ಲಿ ಸಾಲ ಪಡ್ಕೊಂಡು ಮಾಡ್ಬೋದು ಮುಂದೆ ನೀವು ಅಂತ ಹೇಳ್ತಾಯಿದ್ರು.
ಅದನ್ನು ನೋಡಿಕೊಂಡು ಎಲ್ಲರೂ ಅವರೆಲ್ಲ ಕೂತಿದ್ರು ಅಲ್ಲೇ. ಎಲ್ಲರೂ ಕೇಳಿಸ್ಕೊಂಡು ನೆಕ್ಸ್ಟ್ ಏನಾದರೂ ಅವ್ರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನಿಂದ ಅವ್ರಿಗೂ ಯೂಸ್ ಆಗ್ಬೋದೇನೋ ಮುಂದೆ ಇಷ್ಟು ಮಾಹಿತಿಯನ್ನು ಕೊಟ್ಟು ನಂತರ ಕಾರ್ಯಕ್ರಮನ ಮುಗಿಸಿದ್ರು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.